welcome back to my channel, that is Snehal. ಸೊ ಇವತ್ತೇನ್ ವ್ಲಾಗ್ ಅಂದ್ರೆ ನಾನು ನಮ್ಮನೆಯಿಂದ ನಮ್ ದೊಡ್ಡಮ್ಮ ಮನೆ ಇನ್ನೊಂದ್ ಮನೆಗೆ ಹೋಗ್ತಾ ಇದೀನಿ. ಅಲ್ಲಿ ಇವತ್ತೇನೇನ್ ಮಾಡ್ತೀನಿ ಅಂತ ಈ ವ್ಲಾಗ್ ಅಲ್ಲಿ ಇರುತ್ತೆ. ಸೊ ಇವಾಗ ನಾವು ಹಾಫ್ ವೇ ಅಲ್ಲಿ ಇದೀವಿ, ಇನ್ನೊಂದು 20 ಕಿಲೋಮೀಟರ್ಸ್ ಅಲ್ಲಿ ರೀಚ್ ಆಗ್ತೀವಿ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಸೊ ಎಸ್ ಗೈಸ್, ಇವಾಗ ನಾವು ಮನೆಗೆ ರೀಚ್ ಆಗಿದ್ವಿ. ಮನೆಗೆ ಸೇಫ್ ಆಗಿ ರೀಚ್ ಮಾಡಿಸ್ಕೊಂಡಿದ್ದವ್ರು ಇವಾಗ ಮನೆಗೆ ಬಂದಿದೀವಿ. ಹೋಮ್ ಟೂರ್ ಯಾವಾಗ ಕೊಡ್ತೀವಿ? ಇವಾಗ ಹೋಮ್ ಟೂರ್ ಕೊಡ್ತಾ ಇದೀವಿ. ಇದು ದೊಡ್ಡಮ್ಮ ಇರೋ ಮನೆ. ಅಲ್ಲಿಂದ ಒಳಗ್ ಬರ್ತಾ ಇದು ಒಂದು ಗೇಟ್. ಇದನ್ನ ಹಿಂಗ್ ಓಪನ್ ಮಾಡ್ಕೊಂಡು ಬಂದು ಇಲ್ಲಿ ನಮ್ ದೊಡ್ಡಮ್ಮದು ಸ್ಟೋರ್. ಎಂಟ್ರೆನ್ಸ್ ಇಂದ ಲೆಫ್ಟ್ ಬಂದ್ರೆ ಇನ್ನೊಂದು ಲೆಫ್ಟ್ ಬಂದ್ರೆ ನಮ್ ದೊಡ್ಡಮ್ಮ ಯಾವಾಗ್ಲೂ ಅಡುಗೆ ಮಾಡ್ತಾರೆ. ಹಂಗ್ ತೋರಿಸ್ಬೇಡ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲಿ ನಮ್ ದೊಡ್ಡಮ್ಮ ಅಡುಗೆ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದ್ರೆ ದೇವ್ರ ಮನೆ. ಗುಡ್. ಇಲ್ಲಿ ಬಂದ್ರೆ ಬ್ರಾಂಡ್ ನ್ಯೂ ಸೋಫಾ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಹಂಗೇನಿಲ್ಲ, ಸೋಫಾ. ಇದು ಹಾಲ್. ಇಲ್ಲಿ ಟಿವಿ ಯೂನಿಟ್. ಓಕೆ, ಇನ್ನು ಹಂಗೆ ಮೇಲೆ ಬರ್ತಾ ಇದ್ರೆ ಇಲ್ಲಿ ಏರ್ ಕೂಲರ್. ಹೋಮ್ ಡೆಕೋರ್ ಪೀಸಸ್. ಇಲ್ಲಿ ಬಂದ್ರೆ ಒಂದು ಡೆಕೋರ್ ವಾಲ್. ಹಂಗೆ ಮೇಲೆ ಬಂದ್ರೆ ಅಲ್ಲೊಂದು ಡೆಕೋರ್ ಐಟಮ್, ಲೈಟಿಂಗ್. 360 ಡಿಗ್ರಿ ಕ್ಯಾಮ್ರಾ ತಿರುಗಿಸ್ಬೇಡ. ಮತ್ತೆ ಹಿಂಗೆ ಮೇಲೆ ಹೋಗ್ತಾ ಇದೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್. ಸಾರಿ, ಒಂದೇ ವಾಶ್ರೂಮ್ ಇರೋದು. ಇಲ್ಲಿ ಬಂದ್ರೆ ಮುಖ ನೋಡ್ಕೊಳಕ್ಕೆ. ಇದು ಬಿಸಿಲು ಬರ್ಲಿ ಅಂತ ಇದು ಮಾಡ್ಸಿರೋದ. ಇದು ಬಿಸಿಲು ಬರ್ಲಿ ಅಂತ ಈ ತರ ಬಿಸಿಲು ಬರುತ್ತೆ. ಅವಾಗ ಮಳೆನೂ ಬರುತ್ತೆ ಓಪನ್ ಮಾಡಿದ್ರೆ ಅವಾಗ. ಏನ್ ಈ ಕಡೆಯಿಂದ ರೈಟ್ ಬಂದ್ರೆ ನಮ್ ದೊಡ್ಡಮ್ಮ ರೂಮ್ ಇರುತ್ತೆ. ಇದು ರೂಮ್. ಇಲ್ಲಿ ಇನ್ನೊಂದು ಬಂದ್ರೆ ನಮ್ಮ ಅಣ್ಣನ್ಗೆ ಇದು ಗೆಸ್ಟ್ ರೂಮ್. ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಬಾಲ್ಕನಿ ಇರುತ್ತೆ. ಇಲ್ಲಿಂದ ಫುಲ್ ವ್ಯೂ ಏನಿಲ್ಲ, ಬಟ್ ಸ್ಟಿಲ್. ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದೀವಿ ನಮ್ ದೊಡ್ಡಪ್ಪ ಹತ್ರ. ಅಂದ್ರೆ ಸೌಟ್ ಹೆಸರೇನ ದಿವ್ಯಾ ಕನ್ವೆನ್ಷನ್ ಹಾಲ್ ಹತ್ರ ಹೋಗ್ತಾ ಇದೀವಿ. ಏನಕ್ಕಂದ್ರೆ ಏನೋ ಫಂಕ್ಷನ್ ಇದೆ ಅಂತ, ಅದಕ್ಕೆ ಊಟಕ್ಕೆ ನಮ್ ದೊಡ್ಡಪ್ಪ ಕಾಲ್ ಮಾಡಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ ದೊಡ್ಡಪ್ಪ ಇಲ್ಲೇ ಕಾಣಿಸ್ತಾರೆ. ಗೈಸ್, ಇದೆ ಕನ್ವೆನ್ಷನ್ ಹಾಲ್, ಬಟ್ ಕನ್ವೆನ್ಷನ್ ಹಾಲ್ ಓಪನ್ ಇಲ್ಲ. ಸರಿ, ಅದಲ್ಲ, ಈ ಕನ್ವೆನ್ಷನ್ ಹಾಲ್ ಫಂಕ್ಷನ್ ಹೊಡ್ತಾ ಇದ್ವಿ. ಇವನ ಆಕ್ಚುಲಿ ಏನಂದ್ರೆ ಇವಾಗ ನಾವು ಅದೇ ಊಟ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೋಗಿ ಮನೆಯಿಂದ ರೆಡಿ ಅಂದರೆ ಫ್ರೆಶಪ್ ಆಗಿಬಿಟ್ಟು ಇವಾಗ ನಮ್ಮ ಊರಿಗೆ ಬಂದು ಊರಲ್ಲಿ ಇವತ್ತು ಮಾಲೆ ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಂದ್ಕೊಂಡಿದ್ದೀವಲ್ಲ, ಇವಾಗ ಹೋಗಿ ಮಾಡಬೇಕಾಗುತ್ತೆ. ಆಲ್ರೆಡಿ ಊರಲ್ಲೇ ಇದ್ದೀವಿ ಗೈಸ್. ತಗೊಂಡೋಗಿ ಇವಾಗ ಪೂಜೆ ಮಾಡ್ಕೊಂಡು ಮಮ್ಮಿ
ಟುಸ್ಟು ಸೊ ಗಾಯ್ಸ್ ಇವಾಗೆಲ್ಲ ಮುಗಿಸ್ಕೊಂಡು ಅಯ್ಯಯ್ಯೋ ಬ್ಲರ್ ಆಗ್ತಿದೆ. ಸೊ ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ಮತ್ತೆ ಕುನ್ನಿಗಳ ಮನೆ ಕಡೆ ಹೋಗ್ತಾ ಇದೀವಿ. ಟಾಟಾ ಬಾಯ್ ಬಾಯ್. ಬನ್ನಿ. ಐ ಥಿಂಕ್ ಈ ವ್ಲಾಗ್ ನಾಳೆವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ನಾನು ಥಿಂಕ್ ಮಾಡ್ತೀನಿ. ಎಲ್ಲಿ ಕಾಲಿಡಲಿ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಬಂದದ್ದು ಅದರಲ್ಲಿ ಎಸ್ ಗೈಸ್ ಇವಾಗ ಇನ್ನೇನಕ್ಕೆ ರೆಡಿ ಆಗಿದ್ದೀವಿ ಅಂದರೆ ಎಡೆ ಇಡೋ ಕಾರ್ಯ ಇದೆ ಇವತ್ತು ನಮ್ಮ ಮನೆ ದೊಡ್ಡಪ್ಪ ಮನೆಯಲ್ಲಿ ಕುಣಿಗಲ್. ಸೊ ಇದು ಬಂದು ನಮ್ಮ ದೊಡ್ಡಪ್ಪ ಮನೆ. ದೊಡ್ಡಮ್ಮ ಇಲ್ಲಿ ಇರ್ತಾರೆ. ಕುಣಿಗಲಲ್ಲಿ ನಮ್ಮ ಅಣ್ಣ ಇರ್ತಾರೆ. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ ಇವತ್ತು ಬಂದಿದ್ರು. ನಮ್ಮ ಅಪ್ಪ ಅಮ್ಮ ಒಂದು ತಂಗಿ, ಇಬ್ರು ತಂಗಿ ಹಾಯ್ ಮಾಡ್ತೀನಿ. ಹಾಯ್ ಗಾಯ್ಸ್, ಹಾಯ್ ಫ್ರೆಂಡ್ಸ್, ಯಾರಿ ಚಂದ್ರಚೌಕರಿ. ವೆಲ್ಕಮ್ ಬ್ಯಾಕ್ ಟು ಸ್ನೇಗಲ್. ಮತ್ತು ನಾಳೆ ಹುಡುಗಿದ ಬರ್ಡೇ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ನಾಳೆ ಏನು ಕೊಡ್ತೀಯ? ನಾಳೆ ಇಲ್ಲ, ನಾಳೆದಕ್ಕೆ ಇವತ್ತೇ ಏನು ಗೈಸ್ ಈ ಥರ ಎಲ್ಲ ಚಿಕ್ಕಂಡ್ರನ್ನ ನೋಡ್ಬೋದು ನೀವು. ಪೈಸಾ I am a beggar boy. Please give me paisa. ಪೈಸಾ ಕೊಡಿದ್ಲು. ಆಮೇಲೆ ಏನು ಮಾಡಿದ್ಲು, ಟೆಂಪ್ಟ್ ಆಗಿ ಬರ್ತಾ ಸ್ಕೂಲಿಂದ ಬರ್ತಾನೆ 20 ರೂಪಾಯಿ 50 ರೂಪಾಯಿ ತಿನ್ಕೊಂಡು ಬಂದ್ಬಿಟ್ರು ಉಡೀಸ್. ಮತ್ತು ಗೈಸ್ ಇವಾಗ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಅದೇ ಟೈಮು ಕರೆಕ್ಟಾಗಿ ಮಳೆ. ಅಡುಗೆ ಪ್ರಿಪೇರ್ ಆಗ್ತದೆ. ಇದು ಕಾಳು ಗೊಜ್ಜು ನಮ್ಮ ದೊಡ್ಡಮ್ಮ ಮಾಡಿರೋದು. ಇದು ಸಲಾಡ್, ಇದು ಸಾಂಬಾರ್, ಇದು ಮುದ್ದೆಗೆ, ಇದು ಬೋಂಡಾಗೆ. ನಮ್ಮ ಅಜ್ಜಿ ವೆಜ್ ತಿಂತಾರೆ. ಆಮೇಲೆ ಇಲ್ಲೊಂದೇನೋ ರೆಡಿ ಇದೆಯಂತೆ, ಕಜ್ಜಾಯ. ಇದು ಎಡೆಗೆ ಇಡೋ ತಿಂಡಿ ಕಜ್ಜಾಯ. ಮತ್ತು ಕರ್ಜಿಕಾಯಿ. ಇನ್ನು ಮಿಕ್ಕಿದೆಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಇನ್ನೂ ಏನೇನಾಗಿದೆ ಅಂತ ತೋರಿಸ್ತೀನಿ ಗೈಸ್. ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ ಅರ್ಜೆಂಟಲ್ಲಿ, ಏನೂ ಸಿಗ್ತಾಯಿಲ್ಲ. ಆಮೇಲೆ ಸಿಗ್ತೀವಿ. ಬಾಯ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಗೈಸ್ ಇವಾಗ ನಮ್ಮ ದೊಡ್ಡಪ್ಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬಟ್ ನಾವೆಲ್ಲಿ ಹೋಗ್ತಾ ಇದೀವಿ ಅಂದರೆ ನಮ್ಮ ಡ್ಯಾಡಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದೀವಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿಗೆ ಅಂದರೆ ದೊಡ್ಡಕೆರೆ, ಕುಣಿಗಲಲ್ಲಿರೋ ದೊಡ್ಡಕೆರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ವಿ. ನಮ್ಮ ಮನೆ ಇರೋದು ಅಲ್ಲಿ, ಕಾರ್ನ ಇಲ್ಲಿ ಪಾರ್ಕ್ ಮಾಡಿದ್ವಿ. ಇವಾಗ ಫುಲ್ ಕತ್ಲೆ ಆಗಿದೆ, ಆದರೆ ಇವಾಗ ಒಳಗಡೆ ಬಿಡ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಬಟ್ ಜಸ್ಟ್ ಹೋಗ್ಬಿಟ್ಟು ನೋಡ್ಕೊಂಡು ಬರೋದಷ್ಟೇ. ಕುಣಿಗಲಿಂದ ನಾವಿರೋ ಪ್ಲೇಸಿಂದ 1.5 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಏನೋ ಇದೆ ಅಂತ ನಮ್ಮ ಡ್ಯಾಡಿ ಹೇಳಿದ್ರು. ಸೊ ಹೋಗಿ ಯಾವ ಥರ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀನು ಹೋಗಿದ್ಯಾ? ಇವರೆಲ್ಲ ಹೋಗಿದ್ದಾರೆ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ವೆದರ್ ಮಾತ್ರ ಮಸ್ತಾಗಿದೆ. ವ್ಯೂ ನೋಡಿ, ಒಳ್ಳೆ ಸೂಪರ್ ಆಗಿದೆ. ಅದಕ್ಕಿಂತ ಇದಂತೂ ನಿಮ್ಗೆ ಹೆಂಗ್ ಕಾಣಿಸ್ತೈತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಸೂಪರ್ ಆಗಿ ಕಾಣಿಸ್ತೈತೆ. ಬನ್ನಿ ಇವಾಗ ಹೋಗ್ಬಿಟ್ಟು ಚೆಕ್ ಮಾಡೋಣ ಹೆಂಗಿದೆ ಅಂತ. ಸೊಳ್ಳೆ ಮಾತ್ರ ಸಿಕ್ಕಾಬಿಟ್ಟೆ ಅಟ್ಯಾಕ್ ಮಾಡ್ತೈತೆ. ಅದೆಲ್ಲ ಐತೆ ಅಂತ ಗೊತ್ತಿಲ್ಲ ಗೈಸ್. ಇದೆ ದೊಡ್ಡಕೆರೆ ಆ ಕಡೆ. ಗೈಸ್ ನನ್ಗೆ ಇಷ್ಟಕ್ಕೆ ಮೀಟರ್ ಆಫ್. ನಮ್ಮ ಡ್ಯಾಡಿ ಇಳಿತವ್ರೆ. ದುಬ್ಬ ಅಂತ ಸೌಂಡ್ ಬರ್ತಿದ್ರೇನೆ ನನಗೆ ಭಯ ಆಗ್ತೈತೆ. ಆ ಲೆವೆಲ್ ಸೌಂಡ್ ಬರ್ತೈತೆ. ಇಲ್ಲೆಲ್ಲ ಓಡಾಡ್ಬೋದು. ಬರುತ್ತಾ ಇಲ್ಲ. ಕಲರ್ ಲೈಟ್ ಬರ್ತಿತ್ತಂತೆ ಗೈಸ್. ಇವಾಗ ಕಲರ್ ಎಲ್ಲ ಬರ್ತಾ ಇಲ್ಲ. ನನಗಂತೂ ಭಯ ಆಗ್ತೈತೆ ಅಷ್ಟೇ. ಅಲ್ಲೂ ಶಾರ್ಟ್ ತಗೊಳ್ತಾ ಇದೀವಿ ನೋಡಿ. ಗೈಸ್ ಫುಲ್ ಭಯ ಅಂದ್ರೆ ಭಯ ಇದೆ ನನಗಂತೂ.
ಬೆಳಕಿದ್ರೆ ಅಲ್ಲೆಲ್ಲ ಹೋಗಿ ಕುತ್ಕೊಬೋದಾಗಿತ್ತಂತೆ ಗೈಸ್. ಆರೆಂಜ್ ಮಶ್ರೂಮ್ ಗೈಸ್, ನೀವು ನೋಡಿದ್ರಾ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬನ್ನಿ, ಇವಾಗ ನಮ್ಮ ಫೋನ್ ಮಾಡಿ ಉಗಿತಾನೆ ಅವ್ರೆ. ಪೂಜೆ ಮಾಡ್ದವ್ರು ಈ ಟೈಮಲ್ಲಿ ಆಚೆಗೆ ಹೋಗ್ಬೇಕು ನಿಮ್ಗೆ ಅಂತ. ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಓಲ್ಡನ್ ಹುಡುಗಿ ಬ್ಯಾಂಗ್ಳೂರಿಂದ ಬಂದೋಳೆ, ಬಟ್ ಕುಣಿಗಲಲ್ಲೇ ಬುಕ್ ತಗೊಂಡಿದ್ದಾಳೆ. ಎಷ್ಟಿರ್ತಿತ್ತು ಬ್ಯಾಂಗ್ಳೂರಲ್ಲಿ? 60. ಇಲ್ಲಿ 70. ಅವಳು ಯಾವ ಸ್ವೀಟ್ ಟೈಪ್ ಅಂತ ಯೋಚನೆ ಮಾಡ್ತಾಳೆ. ಸ್ವೀಟ್ ದೆಪ್ಪಿಟ್ಟಿರ್ತಾರೆ. I think I gonna take this one and chicken. ನನ್ ತಂಗಿ ನನಗೋಸ್ಕರ ಏನೋ ಇಟ್ಕೊಂಡವಳೆ. ಏನು ಖಾನೆ ಇಂಟು ಖಾನೆ ರೈಟ್ ಮಾಡ್ತಾರೆ. ಗೈಸ್, ಸಾರಿ ಕೇಳ್ತೀನಿ, ನಂಗೆ ಪ್ರೊನೌನ್ಸಿಯೇಷನ್ ಮೇಲ್ ಬಾ ಇಲ್ಲಿ ಕೇಳಿಸಲ್ಲ. ನಂದು ಮೈಕ್ ಒಪ್ಪೆ ಕೆಳಗೆ ಹೋಗಿದ್ರೆ ನಾಳೆನೋ ನಾನು ವಿಡಿಯೋನೇ ಮಾಡ್ತಾ ಇರ್ಲಿಲ್ಲ. ಈ ವ್ಲಾಗ್ಗೆ ಇಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ದ ಡಿಸ್ನಿಗಲ್. ಸೊ ಈ ತರ ಒಳ್ಳೆ ಕಾಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ಲವಿಂಗ್.